ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ತುಂಬಾ ಟೇಸ್ಟಿಯಾಗಿ ಅಂಜಲ್ ಮೀನು ಸಾರನ್ನ ಮಾಡ್ತಾ ಇದ್ದೀನಿ. ತುಂಬಾ ವಿಭಿನ್ನವಾಗಿ ಟೇಸ್ಟಿಯಾಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ರೆಸಿಪಿಗಳು ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ನಾನಿಲ್ಲಿ 750 ಗ್ರಾಮು ಅಂಜಲ್ ಮೀನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಮೂರನ್ನೇ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಹೀಗೆ ಇಟ್ಟಿದ್ದೇನೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಓಮ, ಸ್ವಲ್ಪ ಮೆಂತ್ಯ, ಬೇಡಿಗೆ ಮೆಣಸು 10 ರಿಂದ 12, ಅರ್ಧ ಸ್ಪೂನು ಸಾಸಿವೆ, ಎಲ್ಲವನ್ನು ಸ್ವಲ್ಪ ಚೆನ್ನಾಗಿ ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೊಳ್ಳೋಣ. ಚೆನ್ನಾಗಿ ಹುರಿದ ನಂತರ ಸ್ಟವನ್ನು ಆಫ್ ಮಾಡಿ ಆರಿಸ್ಬಿಟ್ಟು ರುಬ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಫ್ರೈ ಮಾಡಿರೋಂಥ ಎಲ್ಲ ಮಸಾಲೆಗಳು, 2 ಈರುಳ್ಳಿ, 1 ಬೆಳ್ಳುಳ್ಳಿ. ಈಗ ನೋಡಿ, ಸ್ವಲ್ಪನೇ ಶುಂಠಿ ಹಾಕ್ತಾ ಇದ್ದೀನಿ, 1 ಇಂಚಷ್ಟು ಶುಂಠಿ ಹಾಕ್ತಾ ಇದ್ದೀನಿ, ಇಲ್ಲಿ ಕಡಿಮೆ ಹಾಕ್ತಾ ಇದ್ದೀನಿ. ಮತ್ತು ಹುಣಸೆ ಹಣ್ಣು ಸ್ವಲ್ಪ, ಅರ್ಧ ಸ್ಪೂನು ಅರಿಶಿನ ಪುಡಿ, ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ಹೀಗೆ ಚೆನ್ನಾಗಿ ನಾನು ನೈಸಾಗಿ ರುಬ್ಬಿದ್ದೇನೆ. ಈಗ ತವ ಸ್ವಲ್ಪ ಬಿಸಿ ಆಗಿದೆ, ಸ್ವಲ್ಪ ಎಣ್ಣೆನ ಸೇರಿಸೋಣ. ಈಗ ಒಂದೊಂದೇ ಮೀನನ್ನ ಫ್ರೈ ಮಾಡ್ಕೊಳ್ಬೇಕು. ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಹೀಗೆ 5 ನಿಮಿಷ ಫ್ರೈ ಆದರೆ ಸಾಕು. ಈಗ ಸೆಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಈಗ ಬಾಣಲಿಗೆ 4 ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ, ಅರ್ಧ ಸ್ಪೂನು ಸಾಸಿವೆ, ಈಗ 1 ಈರುಳ್ಳಿ, ಕರಿಬೇವು ಸೊಪ್ಪು, ಹಸಿಮೆಣಸು 5 ರಿಂದ 6, ಈಗ ನೋಡಿ, ಶುಂಠಿ ಸೇರಿಸ್ತಾ ಇದ್ದೀನಿ. ಈಗ ಇಲ್ಲಿ ನಾನು 2 ಇಂಚಷ್ಟು ಶುಂಠಿ ಸೇರಿಸಿದ್ದೇನೆ. ಎರಡು ಟೊಮೆಟೊ, ಈಗ ನೋಡಿ, ಈರುಳ್ಳಿ ಆಗಲಿ, ಹಸಿಮೆಣಸಾಗಲಿ, ಕರಿಬೇವು ಸೊಪ್ಪಾಗಲಿ, ಶುಂಠಿ ಆಗಲಿ ಮತ್ತು ಟೊಮೆಟೊ ಆಗಲಿ ಯಾವುದು ಸಹ ತುಂಬ ನಾವು ಫ್ರೈ ಮಾಡಬಾರ್ದು. ಹೀಗೆ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ಈಗ ರುಬ್ಬಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಈಗ ಉಪ್ಪನ್ನು ಹಾಕ್ತಾ ಇದ್ದೀನಿ.
ಈಗ ಒಂದು 10 ನಿಮಿಷಕ್ಕೆ ಸಾರು ಚೆನ್ನಾಗಿ ಕಾಯಬೇಕು. ಈಗ ಫ್ರೈ ಮಾಡಿರೋಂಥ ಅಂಜಲ್ ಮೀನನ್ನು ಸೇರಿಸ್ತಾ ಇದ್ದೇನೆ. ಮೀನು ಹಾಕಿದ ಮೇಲೆ ಇನ್ನೊಂದು 5 ನಿಮಿಷಕ್ಕೆ ಚೆನ್ನಾಗಿ ಬೇಯಿಸೋಣ. ಸೊ ಬನ್ನಿ, ಈಗ ಬಿಸಿ ಬಿಸಿಯಾಗಿ ಅಂಜಲ್ ಮೀನು ಸಾರು ಹಾಗೆ ಬಾಯ್ಲ್ಡ್ ರೆಡ್ ರೈಸ್ ಸಹ ರೆಡಿಯಾಗಿದೆ. ಸೊ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಕುಂತು ಖುಷಿಯಾಗಿ ಊಟ ಮಾಡಿ, ಮತ್ತು ಎಲ್ಲರೂ ಸಹ ಖುಷಿಯಾಗಿರಿ.